ಮಿಕ್ಸಿ ಹಾಕಿದ್ಲಿ ಇವಳು. ನಂಗೆ ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತ. ಬರೋದಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಹಿಂಗೆಲ್ಲ ಮಾಡಬಾರ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಒಂದು 8:30 ಆಗಿದೆ. ಸ್ಯಾಟರ್ಡೇ ಇವತ್ತು. ಸ್ಯಾಟರ್ಡೇನಾ ಸಂಡೇನಾ? ಇವತ್ತು ಸ್ಯಾಟರ್ಡೇನಾ ಸಂಡೇನ್ರೇ? ಸಾರಿ ಗೈಸ್, ಸಂಡೇ ಇವತ್ತು. ಅದಕ್ಕೆ ನಾನು ಬೆಳಗ್ಗೆ ಒಂದು 8:30 ಆಗಿದೆ. ಇವಾಗ ಎದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ಇವತ್ತು ಏನು ವಿಶೇಷ ಅಂದರೆ, ಒಂದು ನಿಮಿಷ ಕಾಫಿ ಇಟ್ಬಿಡ್ತೀನಿ, ಚಳಿ ಬಿಟ್ರೆ. ಇವತ್ತಿನ ಪ್ಲ್ಯಾನ್ ಏನಂದರೆ, ಈ ವ್ಲಾಗಲ್ಲಿ ನಾನೇ ಆ್ಯಕ್ಟ್ ಮಾಡಿರೋ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟರ್ಸಲ್ಲಿ, ಕಮರಟುಟ್ಟು. ಸೊ ಇವತ್ತು ಫ್ಯಾಮ್ಲಿ ಒಟ್ಟಿಗೆ ಸಿನಿಮಾ ನೋಡಬೇಕು ಅಂತ ಅನ್ನೋ ಪ್ಲ್ಯಾನ್ ಇದೆ. ಸೊ ನಾನು ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೇನೆ. ಆ್ಯಂಡ್ ಸಿನಿಮಾನ ಒಟ್ಟಿಗೆ ಫ್ಯಾಮ್ಲಿ ಎಲ್ಲರೂ ನೋಡಬೇಕು ಅಂತ ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಅದನ್ನು ವ್ಲಾಗ್ ಮಾಡಬಾರ್ದು ಅಂತ ಒಂದು ಮೆಮೊರಿ ಇರುತ್ತೆ ಅಲ್ವಾ. ಆ್ಯಂಡ್ ನನಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ಹೀಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಷ್ಟೇ ಗೈಸ್, ಇವಾಗ ಬೆಳಗ್ಗೆ ಒಂದು 8:30 ಆಗಿದೆ. ಕಾಫಿ ಕುಡಿತಾ ಇದ್ದೀನಿ. ಖುಷಿ ಕಾಫಿ ಮಾಡಿಕೊಟ್ಟಿದ್ದಾಳೆ. ಸೊ ಅಲ್ಲಿ ಹೋಗಿ ಸಿನಿಮಾ ನೋಡಿಕೊಂಡು ಹಾಗೆ ಏನಾದರೂ ಸ್ವಲ್ಪ ತಿನ್ಕೊಂಡು ಬರೋಣ ಅನ್ನೋದು ಪ್ಲ್ಯಾನ್ ಇರೋದು. ನೋಡೋಣ ಏನು ಮಾಡ್ತೀವಿ ಅಂತ. ನನ್ನ ಗಿಡ ನೋಡಿ ಗೈಸ್, ಮಲ್ಲಿಗೆ ಗಿಡ ಕಟ್ ಮಾಡಿದ್ದೀನಿ. ಎಲ್ಲ ಚಿಗುರ್ತಾ ಇದೆ ಇವಾಗ ನೋಡಿ, ತುಂಬ ಚಿಗುರ್ತಾ ಇದೆ ಮನಿ ಪ್ಲ್ಯಾಂಟು. ಇನ್ನೊಂದು ಹೊಸ ವಿಷಯ ಅಂದರೆ, ನಮ್ಮ ಮನೆಗೆ ಹೊಸದಾಗಿ ಆ್ಯಡ್ ಆಗಿದೆ ವೀಳ್ಯದೆಲೆ ಗಿಡ. ನೋಡಿ ಚಿಗುರ್ತಾ ಇದೆ. ಆ್ಯಕ್ಚುಲಿ ಇದ್ರದ್ದು 3 ಎಲೆ ನಾನು ಕಲ್ಚಕ್ಕೂ ಇಟ್ಟಿದ್ದೀನಿ. ಚಿಗುರ್ತಾ ಇದೆ, ಸಖತ್ ಇಷ್ಟ. ತುಳಸಿ ಗಿಡ ಯಾಕೋ ಸ್ವಲ್ಪ ಒಂದು ಗಿಡ ಒಣಗೋಯ್ತು, ಇದು ಒಂದು ಸ್ವಲ್ಪ ಹಾಗೆ ಇದೆ. ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಇದು ಮನಿ ಪ್ಲ್ಯಾಂಟ್. ಸೊ ಅಷ್ಟೇ, ಇವತ್ತು ಸಿನಿಮಾ ನೋಡಿಕೊಂಡು ಬರುವಾಗ ಹಾಗೆ ಏನಾದರೂ ತಿಂತ ಫ್ಯಾಮ್ಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರೋದು. ನೋಡುವ ಹೇಗಾಗತ್ತೆ ಅಂತ. ವ್ಲಾಗ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅವಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಹಾಗೆ ಗೈಸ್ ಆಡೋದು. ಖುಷಿದು ಪ್ಯಾಂಟ್ ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಹಿಂಗೆಲ್ಲ ಮಾಡಬಾರ್ದು. ವ್ಲಾಗರ್ ಇಸ್ ವ್ಲಾಗಿಂಗ್. ಸೊ ಅಭಿಮಾನಿಗಳು ಯಾರು ಗಾಬರಿ ಆಗಬೇಡಿ. ಖುಷಿ ಚೆನ್ನಾಗೇ ಇದ್ದಾಳೆ, ಅಕಸ್ಮಾತಕ್ಕೆ ಮೊದಲು ಅಷ್ಟೇ ಸ್ವಲ್ಪ ಕೋಲ್ಡ್ ಆಗಿದೆ ಅವಳಿಗೆ. ಸೊ ಅವಳದು ಪ್ಯಾಂಟ್ ಆಲ್ಟರ್ ಮಾಡೋದಕ್ಕೆ ಕೊಟ್ಟಿದ್ವಿ, ಅದು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ಗೈಸ್, ಹೋಗೋಣ. ಹೋಗ್ಬಿಟ್ಟು ಪ್ಯಾಂಟ್ ತೊಗೊಂಡು ಬಂದು ಆಮೇಲೆ ರೆಡಿ ಆಗ್ತೀವಲ್ವ. ಇವತ್ತು ಟಿಫನ್ ಏನಾದರೂ ಇಲ್ಲ ತಿನ್ಕೊಂಡು ಆಮೇಲೆ ಹೋಗ್ತೀವಿ. ನೋಡುವ ಎಂತಾಗತ್ತೆ ಅಂತ. ಬ್ಲರ್ ಸ್ನಾನ ಆಯಿತು. ಇವತ್ತು ದೇವ್ರ ಪೂಜೆ ಮಾಡ್ಕೊಳ್ಬೇಕು. ಭಾನುವಾರನೂ ದೇವ್ರ ಪೂಜೆನ ಅಂತ ಅಂದ್ಕೊಬೇಡಿ. ನಾನು ರಾಯರದೊಂದು ವ್ರತ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು 11 days ಪೂಜೆ ಮಾಡಲೇಬೇಕು. ಸೊ ಹಾಗಾಗಿ ಪೂಜೆ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅದಾದಮೇಲೆ ಟೈಮ್ ಇದ್ದರೆ ಸಿನಿಮಾಗೂ ಬೇರೆ ಬಟ್ಟೆ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು, ಮಿಕ್ಸಿ ಹಾಕಿದ್ಲಿ ಇವಳು. ನಂಗೆ ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತ. ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು, ಕಾಸ್ಟ್ಯೂಮು ಆರ್ಟಿಸ್ಟ್ ಬುದ್ಧಿ, ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಇಲ್ಲ ಅಂದರೆ ಇದೇ ಡ್ರೆಸ್ಸಲ್ಲೇ ಮೂವಿಗೆ ಹೋಗೋಣ. ಓಕೆ, ಮೊದಲು ಮಾಯ್ಶ್ಚರೈಸರ್ ಹಾಕ್ಕೋತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಇದೆಷ್ಟು ಕಾಣ್ತಿದೆ ಅಂತ. ಎಮೋಲಿನೇ ಗೈಸ್ ನಾನು ಯೂಸ್ ಮಾಡ್ತಾ ಇರೋದು. ನನಗೆ ತುಂಬ ಚೆನ್ನಾಗಿ, ಆ್ಯಕ್ಚುಲಿ ತುಂಬ 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 ಎಕ್ಸೈಟ್ ಆಗ್ತಾ ಇದೆ.
ನಾ ಅಪ್ಪ ಅಮ್ಮನೂ ಕಾಲ್ ಮಾಡಿದ್ರು ಆವಾಗಲೇ ಸಿನಿಮಾ ನೋಡೋಕ್ಕೆ ಹೋಗ್ತಿದ್ದೀನಿ ಅಂತ ಅಂದಿದ್ದಕ್ಕೆ ಖುಷಿ ಆದರು. ಇವಾಗ ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ಆವಾಗ ಅಲ್ಲಿ ಅವರನ್ನು ಕರ್ಕೊಂಡು ಸಿನಿಮಾಗೆ ಹೋಗಬೇಕು, ಸಿನಿಮಾ ತೋರಿಸ್ಬೇಕು. ನನ್ನ ಸಿನಿಮಾ ನಾನೇ ಮೊದಲು ಥಿಯೇಟರಲ್ಲಿ ನೋಡ್ತಾ ಇರೋದು ಒಂಥರ ಖುಷಿ ಆಗ್ತಾ ಇದೆ. ಒನ್ ಆಫ್ ದ ಮೋಸ್ಟ್ ಏನು ಹೇಳ್ತಾರೆ, ನಾನು ತುಂಬ 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 ಆಸೆ ಪಟ್ಟಿದ್ದು ಒಂದು ಡ್ರೀಮ್ ಫುಲ್ಫಿಲ್ ಆಗ್ತಾ ಇದೆ. ಫಸ್ಟ್ ಶೋ ತುಂಬ ಚೆನ್ನಾಗಿ ಬಂದಿತ್ತು, ಹೌಸ್ಫುಲ್ ಆಗಿತ್ತು ವೀರೇಶ್ ಥಿಯೇಟರಲ್ಲಿ ಆ್ಯಂಡ್ ತುಂಬ ಥಿಯೇಟರ್ಸಲ್ಲೂ. ಇವತ್ತು ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇರೋದು, ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದು. ನಾನು ನೋಡಿದ್ದೀನಿ, ಡಬ್ಬಿಂಗ್ ಟೈಮಲ್ಲೆಲ್ಲ ನೋಡಿದ್ದೀನಿ. ನಾನು ಈ ಸಿನಿಮಾಲಿ ಬರೋದು ಒಂದು ಕಡಿಮೆ ಪೋರ್ಷನ್ಸಲ್ಲೇ, ಬಟ್ ನನ್ನ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ ಈ ಸಿನಿಮಾಲಿ. ಆ್ಯಂಡ್ ಇದಕ್ಕೆ ಮುಂಚೆ ಮಾಡಿದ್ದೀನಿ ದ ಜರ್ನಲಿಸ್ಟ್ ಅಂತ ಸಿನಿಮಾ ಮಾಡಿದ್ದೀನಿ, ಮರಳಿ ಬಾ ಮನ್ವಂತರವೇ ಅಂತ ಮಾಡಿದ್ದೀನಿ. ದ ಜರ್ನಲಿಸ್ಟ್ ಫಿಲ್ಮ್ ರಿಲೀಸ್ ಆದಾಗಲೂ ನಾನು ಹೋಗ್ಬಿಟ್ಟು ಏನೋ ಥಿಯೇಟರಲ್ಲಿ ನೋಡಲಿಲ್ಲ, ಬಿಕಾಸ್ ಆಫ್ ನನಗೆ ಟೈಮೇ ಇರಲಿಲ್ಲ, ಶೂಟಿಂಗಲ್ಲಿ ಬ್ಯುಸಿ ಇದ್ದೆ ನಾನು ರಾಧಿಕಾ ಟೈಮಲ್ಲಿ. ದುರಂಕಾರ ಅಲ್ಲ, ಆಗಲಿಲ್ಲ ನನಗೆ ನೋಡೋಕ್ಕೆ ಆ ಟೈಮಲ್ಲಿ. ಬಟ್ ಇದು ಏನಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಅಂದರೆ, ಪ್ರಿಯಾಂಕಾ ಉಪೇಂದ್ರ ಒಟ್ಟಿಗೆ ಮಾಡಿದ್ದೀನಿ, ನಾನು ಅವರಿಗೆ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ನನ್ನ ಮೇಲೇ ಈ ಕತೆ ಹೋಗೋದ್ರಿಂದ ಕಮರಟ್ಟು 2 ಈಸ್ ವೆರಿ ಸ್ಪೆಷಲ್ ಟು ಮೀ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ ಅಂತ. ಆ್ಯಂಡ್ ಒಂದು ಸ್ಟಾರ್ ಒಟ್ಟಿಗೆ ಸಿನಿಮಾ ಮಾಡಿರೋದು ಇದು ನನಗೆ 3ನೇ ಸಿನಿಮಾ ಆದ್ರೇನು ಸ್ಟಾರ್ ಒಟ್ಟಿಗೆ ಮಾಡಿದ್ದೀನಿ ಅಲ್ವಾ ಸಿನಿಮಾನ. ಸೊ ಹಾಗಾಗಿ ನನಗೊಂಥರ ಎಕ್ಸೈಟ್ಮೆಂಟ್ ಇದು. ಲೆಟ್ ಸಿ ಹೆಂಗಾಗತ್ತೆ ಅಂತ. ಮಾಯ್ಶ್ಚರೈಸರ್ ಆಯಿತು, ತುಂಬ ಸಿಂಪಲಾಗಿ ರೆಡಿ ಆಗ್ತೀನಿ, ಮಾಮೂಲಿಯಾಗಿ ಯಾವಾಗಲೂ ರೆಡಿ ಆಗೋ ಥರ. ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಒಂದು ಲಿಪ್ಸ್ಟಿಕ್ ಹಾಕಲೇಬೇಕು, ಇಲ್ಲಾಂದರೆ ನಂದು ಡಾರ್ಕ್ ಲಿಪ್ಸು ಅದೇ ಚಾಕ್ಲೇಟ್ ಶೇಡ್ ಥರ ಕಾಣಿಸ್ಬಿಡುತ್ತೆ ಅದಕ್ಕೆ. ಸೊ ಇಷ್ಟೇ, ನಾನು ಡಾಟ್ ಆ್ಯಂಡ್ ಕೀ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದು ನನಗೆ ಫೇಸ್ಗೆ ಗ್ಲೋ ಕೊಡುತ್ತೆ ಒಂಥರ, ಆ್ಯಂಡ್ ನೋ ಮೇಕಪ್ ಲುಕ್ ಕೊಡುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೂ ಟಿಫನ್ ಮಾಡಿಲ್ಲ, ಪೂಜೆ ಆದಮೇಲೆ ಟಿಫನ್ ಮಾಡ್ತೀನಿ ನಾನು. ಆಲ್ರೆಡಿ 4 ಡೇಸ್ ಆಗಿದೆ, ಇವತ್ತಿಗೆ 5th ಡೇ ನನ್ನ ವ್ರತ. ಆಮೇಲೆ ಒಂದು 6 ಡೇಸ್ ಮಾಡಬೇಕಾಗತ್ತೆ, 11 ಡೇಸ್ ಮಾಡಬೇಕು ಇದು. ಇವತ್ತು ಸಾಧ್ಯ ಆದರೆ ರಾಯರ ಟೆಂಪಲಿಗೂ ಹೋಗ್ಬಿಟ್ಟು ಬರ್ತೀನಿ, ನೋಡಬೇಕು. ಅದಕ್ಕೆ ಇವಾಗ ಹೊರಗಡೆ ಹೋದರೆ ಅಕಸ್ಮಾತ್ ಏನಾದರೂ ನಾನ್ ವೆಜ್ ತಿಂದ್ಬಿಟ್ರೆ ಅಂತ ಭಯ ನನಗೆ ಕಂಟ್ರೋಲ್ ಇರೋಲ್ಲ ಮೈಂಡ್. ಬಟ್ ವ್ರತ ಮಾಡ್ತಾ ಇರೋದ್ರಿಂದ ತಿನ್ನಲ್ಲ ನಾನ್ ವೆಜ್ಜು. ಪಿಜ್ಜಾ ಆ ಥರದ್ದು ಏನಾದ್ರು ಪ್ಲ್ಯಾನ್ ಇದೆ, ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತು ನಮ್ಮೊಟ್ಟಿಗೆ ನನ್ನ ತಮ್ಮ ವಿನಯ್ ಕೂಡ ಬರ್ತಾ ಇದ್ದಾನೆ ಸಿನಿಮಾಗೆ, ಅದು ಕೂಡ ನನಗೆ ಖುಷಿ. ಸೊ ಹೆಂಗಾಯಿತು ಅಂತ ಹೇಳ್ತೀನಿ ನಾನು, ಓಕೆನಾ? ಈಗ ಪೂಜೆ ಮಾಡ್ತೀನಿ, ಪೂಜೆ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ಬಾಯ್. ಬಿಂದಿ ಇಟ್ಕೊಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಬೇರೆದು ಹಾಕುವ.
ಪೂಜೆ ಆಯಿತು. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಗೈಸ್. ಪನ್ನೀರ್ ಗ್ರೇವಿ ಮತ್ತು ರೈಸು. ಇಲ್ಲಿ ಟಿಫನ್ ಮಾಡಿ ಆಮೇಲೆ ಸಿನಿಮಾಗೆ ಹೋಗೋದಕ್ಕೆ ರೆಡಿ ಆಗುತ್ತೆ. ಏನು ಗೊತ್ತಾ, 3 ವರ್ಷದ ಹಿಂದೆ ಕಮರಟ್ಟು ಸಿನಿಮಾಗೆ ನಾನು ಯಾವ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ನೋ ಇವತ್ತು ನಮ್ಮ ನಿಹಾರಿಕಾ ಅದೇ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾಳೆ. ವೆಯ್ಟ್ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಬಾ ಇಲ್ಲಿಂದ ಹೋಗು. ಗೈಸ್, ಇದೇ ಫ್ರಾಕ್ನ ನಾನು 3 ಇಯರ್ಸ್ ಬ್ಯಾಕ್ ಕಮರಟ್ಟು ಸಿನಿಮಾಗೆ ಹಾಕಿದ್ದು ಕಾಸ್ಟ್ಯೂಮು. ಹಾಗೆ ಇಟ್ಟಿದ್ದೀನಿ ನನ್ನ ಅಂದರೆ ಸಿನಿಮಾ ಗುರ್ತಿಗೋಸ್ಕರ ಇಟ್ಟಿದ್ದೀನಿ ಈ ಕಾಸ್ಟ್ಯೂಮ್ನ. ಸೊ yeah, are you happy? Yeah. What are you feeling now? I'm feeling happy. Happy? Not excited? Both? ಟಿಫನ್ ಮಾಡಿ ಕೂತಿರೋದು ಗೈಸ್. ಇನ್ನು 1 hour ಟೈಮ್ ಇದೆ. ನಾವಿಲ್ಲಿ 12:15ಗೆ ಬಿಟ್ಟರೆ 1:10ಗೆ ಶೋ ಇರೋದಾ. 1:10ಗೆ ಶೋ ಇದೆ. ಇಲ್ಲೇ ಶಾಂತಿನಿಕೇತನ್ ಹತ್ರ ನೆಕ್ಸಸಲ್ಲಿ ನೋಡ್ತಾ ಇದ್ದೀವಿ ಶೋನ. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್. ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ವಿನಾಯಕ್ ಅವನಿಗೆ ಫೋಕಸ್ ಆಗ್ತಾಯಿಲ್ಲ. ಹಾಯ್ ಗಾಯ್ಸ್, ಇವಾಗ ಟೈಮ್ 8 ಗಂಟೆ ಆಗಿದೆ. ಆ್ಯಕ್ಚುಲಿ ನಾವು ಮಾಲ್ ಹೋಗಿ ಸಿನಿಮಾ ನೋಡಿಕೊಂಡು ಬರೋ ಅಷ್ಟರಲ್ಲಿ ಬರ್ತಾ KFCಗೆ ಹೋಗಿ ತಿನ್ಕೊಂಡು ಬಂದ್ವಿ. ಅಲ್ಲಿ ವೀಡಿಯೋ ಮಾಡೋಣ ಅಂದರೆ ನನ್ನ ಫೋನು ಫುಲ್ ಸ್ಟೋರೇಜ್ ಫುಲ್ಲಾಗಿತ್ತು. ನಾನು ನೋಡ್ಕೊಂಡಿಲ್ಲ ಮೊದಲೇ. ಅದಾದಮೇಲೆ ಇವಾಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಕಾಫಿ ಕುಡಿದು ಬೇರೆ ಅನ್ವಾಂಟೆಡ್ ಆ್ಯಪ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಡಿಲೀಟ್ ಮಾಡಿ, ಬೇರೆ ಫೋಟೋಸ್ ವೀಡಿಯೋಸ್ ಎಲ್ಲ ಏನಿತ್ತು ವ್ಲಾಗ್ಗಳದ್ದು ಅದನ್ನೆಲ್ಲ ಡಿಲೀಟ್ ಮಾಡಿ ಇವಾಗ ಇದು ಎಂಡಿಂಗ್ದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಸಿನಿಮಾ ತುಂಬ ಚೆನ್ನಾಗಿತ್ತು. ನನ್ನ ಜೊತೆ ಬಂದಿದ್ದವರು ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಹೇಳಿದ್ರು. ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಒಳ್ಳೆ ರಿವ್ಯೂಸ್ ಇದೆ ಬುಕ್ ಮೈ ಶೋದಲ್ಲೂ ಕಮರಟ್ಟು 2 ಬಗ್ಗೆ. ಸೊ ಚೆಕ್ ಮಾಡಿ ಆದಷ್ಟು ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಸಿರಿಪರಿ ಯೂಟ್ಯೂಬ್ ಚಾನಲಿಗೆ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.